ಸರ್ಕಲ್ ಫ್ಲೈಓವರ್ ಕಾಮಗಾರಿ ವೀಕ್ಷಣೆ ಮಾಡಿದ ಜಿಲ್ಲಾಧಿಕಾರಿ ದಿವ್ಯಪ್ರಭು. ಎಸ್ ವೀಕ್ಷಕರೇ, ಹುಬ್ಬಳ್ಳಿಯಲ್ಲಿ ಫ್ಲೈಓವರ್ ಕಾಮಗಾರಿ ಆರಂಭವಾಗಿದೆ. ಅದು ಆಮೆಗತಿಯಲ್ಲಿ ನಡೆಯುತ್ತಿದೆ. ಕಾಮಗಾರಿಗಾಗಿ ಚೆನ್ನಮ್ಮ ಸರ್ಕಲ್ ಕೂಡ ಬಂದ್ ಮಾಡಿದ್ದಾರೆ. ಇದರಿಂದ ಹುಬ್ಬಳ್ಳಿಯಲ್ಲಿ ಎಲ್ಲೇ ನೋಡಿದ್ರೂ ಟ್ರಾಫಿಕ್. ಇಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಕಾಮಗಾರಿಯನ್ನ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದ್ರು. ಹೌದು, ಈಗಾಗಲೇ ಹುಬ್ಬಳ್ಳಿಯ ಹೊಸೂರು ಹಕ್ಕಿ ಕೋರ್ಟ್ ಸರ್ಕಲ್ ಐಟಿ ಪಾರ್ಕ್ ಬಳಿ ಫ್ಲೈಓವರ್ ಕಾಮಗಾರಿ ಅಲ್ಪ ಮಟ್ಟಿಗೆ ಮುಗಿದಿದೆ. ಸದ್ಯ ಅದೇ ಫ್ಲೈಓವರ್ ಕಾಮಗಾರಿಗಾಗಿ ಚೆನ್ನಮ್ಮ ಸರ್ಕಲ್ ಬಂದ್ ಮಾಡಿದ್ದಾರೆ. ಈ ಕಾಮಗಾರಿಯನ್ನ ಮುಗಿಸಲು 4 ತಿಂಗಳುಗಳ ಕಾಲ ಅವಧಿ ಕೊಟ್ಟಿದ್ದರು. ಈಗಾಗಲೇ 1 ತಿಂಗಳು ಕಳೆದಿದೆ. ಇನ್ನೂ 3 ತಿಂಗಳ ಕಾಲ ಸಮಯವಿದೆ. ಸದ್ಯ ಈ ಕಾಮಗಾರಿಯಲ್ಲಿ ಏನೆಲ್ಲ ಕೆಲಸವಾಗಿವೆ, ಎಷ್ಟು ಜನ ಕಾಮಗಾರಿ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಫ್ಲೈಓವರ್ ಕಾಮಗಾರಿ ಅಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ವೀಕ್ಷಣೆ ಮಾಡಿ ಮಾಹಿತಿ ಪಡೆದಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಸಾರ್ವಜನಿಕರಿಗೆ ಮಾತು ಕೊಟ್ಟಂತೆ ಜಿಲ್ಲಾಡಳಿತ ನಡೆದುಕೊಳ್ಳುತ್ತಿದೆಯಾ? ಆಗಸ್ಟ್ ತಿಂಗಳಿನಲ್ಲಿ ಫ್ಲೈಓವರ್ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ರಿಪೋರ್ಟ್ ಮಾರುತಿ ಲಮಾಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ಹುಬ್ಬಳ್ಳಿ. ಇವತ್ತು ಹುಬ್ಳಿ ಫ್ಲೈಓವರ್ ಕಾಮಗಾರಿಯನ್ನು ಪರಿಶೀಲನೆ ಮಾಡೋಕ್ಕೆ ಇಲ್ಲಿ ಬಂದಿದೆ. ಸೊ ಇಲ್ಲಿ ನಾವು ಹೋದ ತಿಂಗಳಿಂದ ಈ ಒಂದು ಫ್ಲೈಓವರ್ ಕಾಮಗಾರಿಯನ್ನು ಚುರುಕುಗೊಳಿಸಿದ್ದೀವಿ. ಸೊ ಇಲ್ಲಿ ನಮಗೆ ಹೋದ ತಿಂಗಳು ಏಪ್ರಿಲ್ 20ನೇ ತಾರೀಕು ನಾವು ಇದನ್ನು ಶುರು ಮಾಡುವ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಮಾಧ್ಯಮದ ಮುಖಾಂತರ ನಾವು ಹೇಳಿದ್ದೀವಿ 120 ದಿವಸ ಒಳಗಡೆ ಈ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಸುಮಾರು ಟ್ರಾಫಿಕ್ ಡೈವರ್ಷನ್ಸ್ ಎಲ್ಲ ಕೂಡ ಸಿಟಿನಲ್ಲಿ ಮಾಡಲಾಗಿದೆ. ಸೊ ಹಾಗಾಗಿ ಇದನ್ನು ಡೈಲಿ ಬೇಸಿಸ್ ಮೇಲೆ ನಾವು ಇದನ್ನು ರಿಪೋರ್ಟ್ ಎಲ್ಲ ತೊಗೊಂಡು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಇದು ನಮಗೆ ನಿಗದಿತ ಏನು ಟೈಮ್ ಇದೆ ಅದಕ್ಕಿಂತ ತುಂಬ ಹೆಡ್ ಆಗಿನೇ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಇವತ್ತು ಹುಬ್ಳಿಗೆ ಬಂದಿದ್ದೀನಿ. ಇಲ್ಲಿ ನಮಗೆ ಮೇಜರ್ ಆಗಿ ಇರುವಂಥ ನಾವು ಕೆಲಸಗಳು 120 ದಿವಸದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸಗಳು, ಒಂದು ಗರ್ಡರ್ ಲಾಂಚಿಂಗ್ ನಮ್ಮಲ್ಲಿದೆ. ಆಮೇಲೆ ಸ್ಲ್ಯಾಬ್ಗಳನ್ನು ಎರೆಕ್ಟ್ ಮಾಡುವಂಥದ್ದು, ಪಿಯರ್ಸ್ಗಳನ್ನು ಎರೆಕ್ಟ್ ಮಾಡುವಂಥದ್ದು, ಅಡ್ಗ್ರೇಡ್ ಲೆವೆಲಲ್ಲಿ ರೋಡ್ಸ್ಗಳನ್ನು ಮಾಡುವಂಥದ್ದು ಇದೆ. ತಾವು ಇಲ್ಲಿ ನೋಡ್ಬೋದು, ಈಗ ಅಯೋಧ್ಯ ಹೋಟೆಲ್ ಮುಂದುಗಡೆ ನಾವು ನಿಂತಿದ್ದೀವಿ. ಸೊ ಇಲ್ಲಿ ಒಂದು ಮೇಜರ್ ಪಿಯರ್ ಬರಬೇಕಿತ್ತು. ಇಲ್ಲಿ ಹಿಂದೆ ಓಲ್ಡ್ ಬಸ್ ಸ್ಟ್ಯಾಂಡ್ BRTS ಸ್ಟೇಷನ್ ಇತ್ತು. ಸೊ ಅದನ್ನು ಕೂಡ ಅವರ ಒಂದು ಪರ್ಮಿಷನ್ ತಗೊಂಡು ಇಲ್ಲಿನೂ ಕೂಡ ಇದನ್ನು ಡೆಮಾಲಿಷ್ ಮಾಡಿ ಇಲ್ಲಿ ಪಿಯರ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವು 1 ತಿಂಗಳಲ್ಲಿ ಅವರ ಪ್ರೋಗ್ರೆಸ್ಸನ್ನು ನಾವು ಅಸೆಸ್ ಮಾಡಿದ್ದೀವಿ. ಅಂದರೆ 1 ತಿಂಗಳಲ್ಲಿ 8 ಗರ್ಡರ್ಸ್ಗಳು ಲಾಂಚ್ ಆಗಿರಬೇಕು ಬಿಜಾಪುರ ಆರ್ಮಲ್ಲಿ ಅಂತ ಅವರಿಗೆ ನಾವು ಬಾರ್ ಚಾರ್ಟ್ ಪ್ರಕಾರ ಕೊಟ್ಟಿದ್ವಿ. ಈಗ 10 ಗರ್ಡರ್ಸನ್ನು ಲಾಂಚ್ ಮಾಡಿದ್ದಾರೆ. ಇನ್ನು ಜೂನ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಒಂದು 60 ಗರ್ಡರ್ಸ್ ಲಾಂಚ್ ಆಗುತ್ತೆ. ಈಗ ಎಲ್ಲರೂ ಕೂಡ ಗ್ರೌಂಡ್ ವರ್ಕ್ ಮಾಡ್ಕೊತಾ ಇದ್ದಾರೆ. ಒನ್ಸ್ ಇದು ಫೌಂಡೇಶನ್ ಗ್ರೌಂಡ್ ವರ್ಕ್ ಆದ ನಂತರ ಬೇಗನೆ ನಾವು ಗರ್ಡರ್ ಲಾಂಚಿಂಗು ಆಗ್ತದೆ. ಸೊ ಅದಕ್ಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರುವ ಮ್ಯಾನ್ ಪವರ್ಸು, ಮೆಟೀರಿಯಲ್ಸು ಎಲ್ಲನೂ ಕೂಡ ಸಿದ್ಧತೆಯಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಪಿಯರ್ ಇರೆಕ್ಷನ್ ನಾವು ನೋಡಿದೀವಿ ಅಂದರೆ 6 ಪಿಲ್ಲರ್ಸ್ಗಳು ಇರೆಕ್ಷನ್ದು 6 ಪಿಲ್ಲರ್ಗಳು ನಾವು ಟಾರ್ಗೆಟ್ ಕೊಟ್ಟಿದ್ದೀವಿ. ಅದರಲ್ಲಿ ಈಗಾಗಲೇ 4 ಪಿಲ್ಲರ್ಗಳನ್ನು ಮುಗಿಸಿದ್ದಾರೆ. ಇನ್ನೂ 2 ಪಿಲ್ಲರ್ಗಳು ಆನ್ಗೋಯಿಂಗಲ್ಲಿ ಇದ್ದಾವೆ. ಸೊ ಅದನ್ನು ಕೂಡ ವಿದಿನ್ ದ ಟೈಮು ಮಾಡುವುದಾಗಿ ತಿಳಿಸಿದ್ದಾರೆ. ಅದನ್ನು ಕೆಲಸ ನಡೀತಾ ಇದೆ. ಆಮೇಲೆ ಸ್ಲ್ಯಾಬ್ ಕೆಲಸ ಆ್ಯಕ್ಚುಲಿ ಸ್ಪೀಕಿಂಗ್ 1 ಮಂತ್ ನಂತರ ಶುರು ಮಾಡುವ ಥರ ಇತ್ತು. ಅಂದರೆ ಜೂನ್ ತಿಂಗಳಿಂದ ಶುರು ಮಾಡುವ ಥರ ಶೆಡ್ಯೂಲಲ್ಲಿ ಇತ್ತು. ಬಟ್ ಈ ತಿಂಗಳಲ್ಲಿನೇ ಅವರು ಹೆಚ್ಚಿಗೆ ಒಂದು ಮ್ಯಾನ್ ಪವರ್ ಇರುವ ಕಾರಣಕ್ಕಾಗಿ ಮತ್ತೆ ನಮಗೆ ಇಲ್ಲ ಟ್ರಾಫಿಕ್ ಡೈವರ್ಷನ್ ಎಲ್ಲ ಮಾಡಿರೋದ್ರಿಂದ ಹಗಲು ರಾತ್ರಿನೂ ಟೀಮ್ ಮಾಡೋದ್ರಿಂದ 2 ಸ್ಲ್ಯಾಬ್ಗಳು ಆಲ್ರೆಡಿ ಎರೆಕ್ಟ್ ಮಾಡಿದ್ದಾರೆ ಬಿಜಾಪುರ ಆರ್ಮಲ್ಲಿ. ಸೊ ಉಳಿದದು ಕೂಡ ನೆಕ್ಸ್ಟ್ ಮಂತಲ್ಲಿ ಮ್ಯಾಕ್ಸಿಮಮ್ ಸ್ಲ್ಯಾಬ್ಸ್ಗಳು ಎರೆಕ್ಟ್ ಆಗ್ತದೆ. ಸೊ ಇದೆಲ್ಲನೂ ಸ್ಲ್ಯಾಬ್ಗಳು ಎರೆಕ್ಟ್ ಆಗಿದೆ ಅಂದರೆ ತದನಂತರ ರೋಡ್ಸ್ ಮಾಡುವಂಥದ್ದು, ಆಮೇಲೆ ಇದನ್ನು ರೋಡ್ಗಳನ್ನು ಸರಿಪಡಿಸುವಂಥದ್ದು, ಉಳಿದ ಕೆಲಸಗಳನ್ನು ಗ್ರೌಂಡ್ ಲೆವೆಲಲ್ಲಿ ಮಾಡ್ಕೊತಾ ಇದ್ದಾರೆ. ಸೊ ಹಾಗಾಗಿ ಈಗ ಚುರುಕಾಗಿ ಕೆಲಸ ನಡೀತಾ ಇದೆ. ಸೊ ನಾವು ಏನು ಸಾರ್ವಜನಿಕರಿಗೆ ನಾವು ಏನು ಒಂದು ಪ್ರಾಮಿಸ್ ಮಾಡಿದ್ದೀವಿ 4 ತಿಂಗಳ ಒಳಗಡೆ, ಅಂದರೆ 120 ದಿವಸಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಮುಗಿಸ್ತೀವಿ ಅಂತ. ಸೊ ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿವಸಗಳಲ್ಲಿನೂ ಕೂಡ ನಾವು ಕೂಡ ಸತತವಾಗಿ ಇದನ್ನು ಮಾನಿಟರ್ ಮಾಡಿ ಬೇಗನೆ ಈ ಕೆಲಸವನ್ನು ಮುಗಿಸಿದರೆ ಸಾರ್ವಜನಿಕರಿಗೆ ಕೂಡ ಅನುಕೂಲ ಆಗುತ್ತದೆ. ಇನ್ನು ಟ್ರಾಫಿಕ್ ಕೂಡ ನಮಗೆ ಈಸೋಟ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲ ಮಾಡ್ತಾರೆ, ಯಾಕಂದರೆ ಇದೆಲ್ಲ ಕೂಡ ನಮಗೆ ಬೇಸ್ ಅದನ್ನೇ ನಮಗೆ ಏನೇನು ಈಗ ಸಮ್ಮರಲ್ಲಿ ಮಾಡಬೇಕೋ ಆ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಉಳಿದದೆಲ್ಲ ಕೂಡ ಸೂಪರ್ಫಿಷಿಯಲ್ ಆನ್ ಟಾಪಲ್ಲಿ ಮಾಡುವ ಕೆಲಸಗಳು ಇದು ಆಗ್ತವೆ. ಇನ್ ಟೈಮಲ್ಲಿ ಅಂತ ಅಂದ್ಕೊಂಡು ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ. ಇಲ್ಲ ಗುಣಮಟ್ಟದ್ದು ನಾವು ಯಾವ ಹಂತದಲ್ಲೂ ಕಾಂಪ್ರಮೈಸ್ ಮಾಡಂಗಿಲ್ಲ. ಘಟನೆಗಳೆಲ್ಲ ಆಗಿದ್ದು ಹೆಚ್ಚಿಗೆಲ್ಲ
ಸೊ ಗುಣಮಟ್ಟ ಇರೋದಕ್ಕೆ ಇಲ್ಲ ಗುಣಮಟ್ಟದ್ದು ಅದು ಸೆಪರೇಟ್ PMC ಅವರೇ ಇದ್ದಾರೆ, ಅವರು ಕೂಡ ಕ್ವಾಲಿಟಿ ಕಂಟ್ರೋಲ್ ಅವರು ಇರ್ತಾರೆ, ಅದರಲ್ಲಿ ಯಾವುದು ಕಾಂಪ್ರಮೈಸ್ ಮಾಡೋಂಗಿಲ್ಲ. ಬಟ್ ಇದು ಟೈಮ್ ಲೈನಲ್ಲಿ ಮಾಡುವಂಥದ್ದು. ಅದಕ್ಕೆ ಬೇಕಾಗಿರೋ ಕ್ಯೂರಿಂಗ್ ಟೈಮು, ಅದಕ್ಕೆ ಬೇಕಾಗಿರುವಂಥ ಎಲ್ಲನೂ ಗಣನೆಗೆ ತೊಗೊಂಡು ಈ 120 ದಿವಸ ನಾವು ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಅದರಲ್ಲಿ ಕಾಂಪ್ರಮೈಸ್ ಮಾಡೋಂಗೇ ಇಲ್ಲ. ಸೊ ಕ್ವಾಲಿಟಿ ವರ್ಕ್ಸೇ ಮಾಡ್ತಾ ಇದ್ದೀವಿ. ಅವರು ಕೂಡ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಕಾಲಕಾಲಕ್ಕೆ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. ಈಗ ಎಲ್ಲರೂ ಇದು ಅಮೌಂಟ್ ಡಿಸ್ಪರ್ಸಲ್ ಸ್ಟೇಜಲ್ಲಿ ಇದೆ. ಕೆಲವೊಂದು ಜನರದು ಎಲ್ಲಿ ಪ್ರಾಬ್ಲಮ್ಸ್ ಇತ್ತು ಅದು ಕೋರ್ಟಲ್ಲಿ ಡೆಪಾಸಿಟ್ ಆಗ್ತದೆ. ಸೊ ಅದು ಭೂ ಸ್ವಾಧೀನ ಪ್ರಕ್ರಿಯೆಗೂ ಅದಕ್ಕೆ ಸಂಬಂಧ ಇಲ್ಲ. ಭೂ ಸ್ವಾಧೀನ ಪ್ರಕ್ರಿಯೆ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅದೇನು ತೊಂದರೆ ಇಲ್ಲ. ಈಗ ನಮಗೆ ಬೇರೆ ಸ್ಟ್ರೆಚ್ಚಲ್ಲಿ ಅಂದರೆ ಈಗ ನಮಗೆ ಮೇಜರ್ ಪ್ರಾಬ್ಲಮ್ ಇರೋದು ಟ್ರಾಫಿಕ್ದೆ. ನಾವು ಅಟ್ ಎ ಟೈಮ್ ಎಲ್ಲ ಕ್ಲೋಸ್ ಮಾಡೋಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನಮಗೆ ಮೇಜರ್ ಈಗ ಈ ಒಂದು ಆರ್ಮ್ ನಮಗೆ ಈಸ್ ಔಟ್ ಆಗಿದೆ ಅಂದರೆ ಇನ್ನೊಂದು ಆರ್ಮಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಸೊ ಓನ್ಲಿ ಬಿಕಾಸ್ ಆಫ್ ಇದು ಕನ್ವೀನಿಯನ್ಸ್ಗೆ ನಾವು ಒಂದೊಂದು ಫೇಸ್ ಆಗಿ ತೊಗೊತಾ ಇರೋದು. ಆಲ್ರೆಡಿ ಪೇರ್ಸ್ ಆಗಿ ಸ್ಲ್ಯಾಬ್ ಆಗಿ ಈ ಕಡೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಮತ್ತೆ ಕ್ಲೋಸ್ ಮಾಡಬೇಕಾಗ್ತದೆ. ಇಲ್ಲ ಒಟ್ಟಾರೆಯಾಗಿ ನಾವು ಇಡೀ ಇವತ್ತೇನು ಸೈಮಲ್ಟೇನಿಯಸ್ಲಿ ತಗೋಬೋದಿತ್ತಲ್ಲ ಮೇಡಮ್? ಯಾವುದು ಇದ್ರ ಜೊತೆಗೆ ಎಲ್ಲಿ ಹೇಳ್ತೀರಿ? ರೆಡಿ ಆಗಿರೋ ಸ್ಟ್ರೆಚ್ಗಳನ್ನು ಫಿನಿಶ್ ಮಾಡಬೇಕು. ಅದೆಲ್ಲ ಮಾಡ್ತಾ ಇದೀವಿ. ಅದನ್ನು ಕ್ರಾಶ್ ಬ್ಯಾರಿಯರ್ ಒಂದು ಬಾಕಿ ಇದೆ, ಅದನ್ನ ಮಾಡ್ಕೊಂತೀವಿ. ಅದೆಲ್ಲ ಏನು ವರ್ಕ್ ಅಂತ ಇಲ್ಲ. ಅಲ್ಲ ಅಲ್ಲಿ ಏನಂದ್ರೆ ಈಗ ಇದು ಮೇಜರ್ ಇಲ್ಲಿದೆ ನಮಗೆ, ಅದು ಮಾಡ್ಕೊಂಡು ಮಾಡೋಕೆ ಹೋದಾಗ ಕ್ರಾಶ್ ಬ್ಯಾರಿಯರ್ ವರ್ಕ್ ಎಲ್ಲ ನಮಗೆ ಈಗ ಯಾವುದೋ ನಾವು ಇನ್ಸೈಟ್ ಅಲ್ಲಿ ಅದು ಕಾಂಕ್ರೀಟ್ ಕಲ್ಸಲ್ಲ, ಎಲ್ಲ ಭೂಮಲ್ಲಿ ಬಂದು ಮಾಡೋದ್ರಿಂದ ಒಂದೊಂದು ದಿನಕ್ಕೆ ನಾವು ಆಲ್ಮೋಸ್ಟ್ 300 ಮೀಟರ್ ಕವರ್ ಮಾಡ್ಬೋದು. ಅದೇನಂತದ್ದು. ಸೊ ಈಗ ಮೇಜರ್ ವರ್ಕ್ ಇಲ್ಲಿ ಫೀಲ್ಡಲ್ಲಿ ನಡೆಯಲ್ಲ. ಅವರು ವರ್ಕ್ಶಾಪಲ್ಲಿ ಇದೆ, ವೆಲ್ಡಿಂಗು ಮತ್ತೊಂದು ಎಲ್ಲ ರೆಡಿ ಮಾಡ್ತಾರೆ. ನೀವು ನೋಡಿದರೆ ಇಲ್ಲಿ 120 ವರ್ಕರ್ಸ್ ಅಷ್ಟೇ ಈಗ ಆನ್ ಗ್ರೌಂಡ್ ಇಲ್ಲಿ ಇದ್ದಾರೆ. ಮ್ಯಾಕ್ಸಿಮಮ್ ಇದು ಮೆಷಿನರಿಯಿಂದನೇ ಕೆಲಸ ಆಗ್ತಾ ಇರೋದ್ರಿಂದ ಮ್ಯಾನ್ ಪವರಿಂದ ಅಷ್ಟು ಆಗೋದಿಲ್ಲ. ಸೊ ಇದೆಲ್ಲ ಕೂಡ ಸ್ಕಿಲ್ಡ್ ಮ್ಯಾನ್ ಫೋರ್ಸ್ ಇರೋದ್ರಿಂದ ಸೊ 120 ಮ್ಯಾನ್ ಪವರ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಅವರೇನೋ ಬಾರ್ ಚಾರ್ಟಲ್ಲಿ ಕೊಟ್ಟಿದ್ದಾರೆ, ಅದರ ಪ್ರಕಾರ ಆಗ್ತಾ ಇದೆ. ಸೊ ಹಾಗಾಗಿ ಏನು ಇದರಲ್ಲಿ ನಾವು ಏನಾಗ್ತದಂತ ಆತಂಕ ಏನು ಬೇಡ. ಸೊ ಕರೆಕ್ಟಾದ ಟೈಮ್ ಒಳಗಡೆ ಕೆಲಸ ಆಗುತ್ತೆ. ಇಲ್ಲ ಈ ಒಂದು 120 ಏನು ಡೇಸ್ ಇದಾವೆ, ಈಗೇನು ನಾವು ಟ್ರಾಫಿಕ್ ಡೈವರ್ಷನ್ ಮಾಡಿದ್ವಿ ಅದಕ್ಕೆ ಇಟ್ಕೊಂಡಿದ್ದೀವಿ. ಸೊ ಅದನ್ನು ನಾವು ಇದು ಓಪನ್ ಮಾಡಿದ ನಂತರ ಬೇರೆ ಸ್ಟ್ರೆಚ್ ತಗೊಳ್ಬೇಕು. ಯಾಕಂದ್ರೆ ಅಟ್ ಎ ಟೈಮ್ ನಾವು ಬಿಜಾಪುರ ಗದಗ ಎಲ್ಲನೂ ಕ್ಲೋಸ್ ಮಾಡಿದ್ರೆ ಈಗ ಓಡಾಟಕ್ಕೆ ಆಲ್ರೆಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಸೊ ಒಂದು ಸ್ಟ್ರೆಚ್ ತಗೊಂಡು ಕಂಪ್ಲೀಟ್ ಮಾಡೋಣ ಅಂತ ಅದಕ್ಕೆ ನಾವು ಈಗ ಓಲ್ಡ್ ಬಸ್ ಸ್ಟ್ಯಾಂಡ್ ನಾವು ಓಪನ್ ಮಾಡಿದ್ರು ಈಗ ಕ್ಲೋಸ್ ಮಾಡಿವಿ. ಯಾಕಂದ್ರೆ ಅಟ್ಲೀಸ್ಟ್ ಒಂದು ಸ್ಟ್ರೆಚ್ ಕಂಪ್ಲೀಟ್ ಮಾಡಿಬಿಟ್ರೆ ಇದರಲ್ಲಿ ರೋಡ್ ಮುಂತಾದ ಎಲ್ಲ ಆಗ್ತದೆ. ಸೊ ದಟ್ ಧೂಳು ಪ್ರಾಬ್ಲಮು ಮತ್ತೊಂದು ಯಾವುದು ಸಾರ್ವಜನಿಕರಿಗೆ ಇರಲ್ಲ. ಆಮೇಲೆ ಇಲ್ಲಿರುವ ಎಲ್ಲರಿಗೂ ಕೂಡ ಅದು ಅನುಕೂಲ ಆಗ್ತದೆ. ಏರ್ಪೋರ್ಟ್ ಒಂದೇ ಲೈನ್ ಇದೆ, ಅದು ಡಬಲ್ ಮಾಡ್ಕೊಂಡ ಪ್ಲಸ್ ಇತ್ತಲ್ಲ, ಈಗ ನಮ್ಗೆ ಪ್ಲಸ್ ಅನ್ಸಂಗಿಲ್ಲ, ಬರೀ ಒನ್ ವೇ ಆಗಿದೆ. ಅದು ಏರ್ಪೋರ್ಟ್ ರೋಡ್ ಮೇನ್ ರೋಡ್ ಅಲ್ಲಿ ಒನ್ ವೇ ಮಾಡಿಬಿಟ್ಟಿದ್ದೀರಿ. ಅದರಿಂದ ನಮಗೇನು ಪ್ರಾಫಿಟ್ ಇಲ್ಲೇ ಇಲ್ಲ. ನಮಗೆ ಜನಸಾಮಾನ್ಯರಿಗೆ ಪ್ರಾಫಿಟೇ ಇಲ್ಲ. ಅದು ನೀವು 2 ವೇ ಮಾಡಿದರೆ ಅಲ್ಲಿ ಬರೋ ಗಾಡಿನೂ ಮ್ಯಾಗೆ ಹೋಗ್ಬಿಡ್ತಿತ್ತು. ನೀವು ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅದು ಸ್ವಲ್ಪ ಡೆವಲಪ್ ಮಾಡೋದು ಏನೋ ಪ್ಲಾನ್ ಮಾಡ್ಬೇಕು ಮೇಡಮ್. ಇದೆಲ್ಲ ಮಾಡಿದ್ರು ಅಲ್ಲಿ ಸಿಂಗಲ್ ಮಾಡಿದ್ರಿ ಟೋಟಲ್ ಲಾಸ್ ನಮಗೆ. ಅದು ಇಲ್ಲ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಈಗ ನಮ್ಮ ಇವರು ಕಮಿಷನರ್, ಪೊಲೀಸ್ ಕಮಿಷನರು ಮತ್ತು HDMC ಕಮಿಷನರು ವಿಲ್ ಡಿಸ್ಕಸ್ ದಿಸ್ ಇಶ್ಯೂ ಅಂಡ್ ಟೇಕ್ ಎ ಕಾಲ್ ಅಂತ.